ನಮಸ್ಕಾರ. ಸುದ್ದಿಮನೆ ಕುಂದಾಪುರ ಯೂಟ್ಯೂಬ್ ವಾಹಿನಿಗೆ ಆತ್ಮೀಯ ಸ್ವಾಗತ. ಕುಂದಾಪುರ ತಾಲೂಕು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ 17ನೇ ವಾರ್ಷಿಕೋತ್ಸವ ಸಮಾರಂಭವು ಆಗಸ್ಟ್ 3 ಆದಿತ್ಯವಾರದಂದು ಕುಂದಾಪುರದ ವೆಸ್ಟ್ ಬ್ಲಾಕ್ ರಸ್ತೆಯಲ್ಲಿರುವ ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘದ ಸಭಾಂಗಣದಲ್ಲಿ ನಡೆಯಿತು. ಬೆಳಗಾವಿ ಅಧಿವೇಶನದ ಸಂದರ್ಭ ಚಿನ್ನಬೆಳ್ಳಿ ಕೆಲಸಗಾರರು ಸರ್ಕಾರದ ಮುಂದೆ ಕೆಲವು ಬೇಡಿಕೆ ಇರಿಸಿದ್ದು, ಆ ಬೇಡಿಕೆಗಳು ಇದುವರೆಗೂ ಈಡೇರಿಲ್ಲ. ಆ ಕುರಿತು ಸಂಘದ ವತಿಯಿಂದ ಮುಂದೆಯೂ ಹೋರಾಟ ನಡೆಸಬೇಕು. ಆ ಹೋರಾಟಕ್ಕೆ ನಮ್ಮ ಪೂರ್ಣ ಸಹಕಾರ ನೀಡುವುದಾಗಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಶ್ರೀ ಕಿರಣ್ ಕುಮಾರ್ ಕೊಡ್ಗಿರವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಈ ಹಿರಿಯರಿಗೆ ಗೌರವ ಖಂಡಿತ ಒಳ್ಳೆಯ ಕೆಲಸ. ಹೀಗೆ ಹಿರಿಯರನ್ನು ಗೌರವಿಸಿ, ಹಿರಿಯರನ್ನು ಪ್ರೋತ್ಸಾಹಿಸಿ ಈ ನಿಮ್ಮ ಸಂಘಟನೆ ಇನ್ನು ಹೆಚ್ಚು ಎತ್ತರಕ್ಕೆ ಬೆಳೀಲಿ, ಇನ್ನೂ ಗಟ್ಟಿಯಾಗಲಿ ಅಂತೇಳಿ ಹಾರೈಸಿ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಮೂಡುಬಿದಿರೆ ಎಸ್ಕೆಎಫ್ ಎಲಿಕ್ಸರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಜಿ ರಾಮಕೃಷ್ಣ ಆಚಾರ್ಯರವರು ಮಾತನಾಡಿ, ಎಸ್ಎಸ್ಎಲ್ಸಿ, ಪಿಯುಸಿ, ಡಿಪ್ಲೊಮಾ ಮುಗಿಸಿದ ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರದ ವಿವಿಧ ಸ್ಕೀಮ್ಗಳಲ್ಲಿ ಸೌಲಭ್ಯಗಳನ್ನು ಪಡೆದು ಸ್ವಂತ ಉದ್ಯಮ ಸ್ಥಾಪಿಸಲು ಪ್ರಯತ್ನಿಸಬೇಕು. ಬೆಳಿಗ್ಗೆ 8ರಿಂದ ಸಂಜೆ 6ರವರೆಗೆ ದುಡಿಮೆ ಮಾಡಿದರೆ ಖಂಡಿತ ಯಶಸ್ಸು ಗಳಿಸಬಹುದು. ಕೇವಲ 1,000 ರು ಬಂಡವಾಳದಿಂದ ಉದ್ಯಮ ಆರಂಭಿಸಿ ಇಂದು 27 ದೇಶಗಳಿಗೆ ಯಂತ್ರಗಳನ್ನು ನಮ್ಮ ಎಸ್ಕೆಎಫ್ ಸಂಸ್ಥೆ ಮೂಲಕ ಕೊಡುತ್ತಾ ಇದ್ದೇವೆ. ಸರಿಯಾದ ತಾಂತ್ರಿಕತೆಯನ್ನು ಬಳಸಿಕೊಂಡು ಕಠಿಣ ಪರಿಶ್ರಮದಿಂದ ಈ ಸಾಧನೆ ಮಾಡಲು ನಮ್ಮಿಂದ ಸಾಧ್ಯವಾಗಿದೆ. ಯಾವುದೇ ಕೆಲಸ ಮಾಡುವುದಿದ್ದರೂ ಮುಂದಿನ 10 ವರ್ಷಗಳ ಯೋಜನೆಯನ್ನ ಗಮನದಲ್ಲಿಟ್ಟುಕೊಂಡು ಆ ಕೆಲಸ ಮಾಡಬೇಕೆಂದು ನುಡಿದರು. ಬಾರ್ಕೂರು ಶ್ರೀ ಕಾಳಿಕಾಂಬಾ ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ವಿ ಶ್ರೀಧರ ಆಚಾರ್ಯ ವಡೇರ ಹೋಬಳಿರವರು ಮಾತನಾಡಿ, ವಿಶ್ವಕರ್ಮ ಸಮುದಾಯದಲ್ಲಿ ಹುಟ್ಟಿ ಬೆಳೆದವರು ನಮ್ಮ ಸಂಸ್ಕೃತಿಯನ್ನ ಉಳಿಸಲು ನಮ್ಮ ಪಂಚ ಕಸುಬುಗಳ ಬಗ್ಗೆ ಹೆಚ್ಚು ಗಮನ ನೀಡಬೇಕೆಂದು ನುಡಿದರು. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ಬಿ ಕುಶಕುಮಾರ್ ಅವರು ವಹಿಸಿ ಸಂಘದ ಅಭಿವೃದ್ಧಿಗೆ ಸಂಘದ ಸರ್ವ ಸದಸ್ಯರು ಸಹಕಾರ ಕೋರಿದರು. ನಮ್ಮ ಸದಸ್ಯರೆಲ್ಲರಿಗೂ ಸಂಪೂರ್ಣ ಸಹಕಾರ ಇರಬೇಕು. ಈ ಸಂಘ ಸುಮಾರು 17 ವರ್ಷಗಳಿಂದ ಬೆಳೆದು ಬಂದ ರೀತಿಯೇ ನಂತರ ವಿಶೇಷತೆ. ಕಳೆದ 3 ವರ್ಷದಲ್ಲಿ ಈ ಸಂಘಕ್ಕೆ ಒಂದು ಭದ್ರ ಅಡಿಪಾಯವನ್ನು ಹಾಕಿದ್ದಾರೆ ನಮ್ಮ ರಾಜೇಶ್ ಆಚಾರ್ಯರು, ಗೌರವಾಧ್ಯಕ್ಷರು. ಯಾಕಂತ ಹೇಳಿದರೆ ಸದಸ್ಯರಿಗೆ ಇನ್ಶೂರೆನ್ಸ್ ಇರ್ಬೋದು, ಸಾಮಾಜಿಕವಾಗಿ ಏನಾದರೂ ಅಪಘಾತವಾದಲ್ಲಿ ಅವರಿಗೆ ಸಾಮಾಜಿಕ ಕಳಕಳಿಯಿಂದ ಇನ್ಶೂರೆನ್ಸ್ ಬೇಕು ಎನ್ನುವ ನಿಟ್ಟಿನಲ್ಲಿ ಸಂಸ್ಥೆ ನಮ್ಮ ಸಂಘ ಒಂದು 10 ಲಕ್ಷ ಮತ್ತೆ ಅದರ 10 ಲಕ್ಷ ಹಣವನ್ನು ಸದಸ್ಯರು ಕಟ್ಟುವಂಥದ್ದು. 1 ವರ್ಷದ ಪ್ರೀಮಿಯಂ ಅದಕ್ಕೆ ಅದನ್ನು ಇನ್ಶೂರೆನ್ಸ್ ಮಾಡೋದು ಕೂಡ ಒಂದು 3 ವರ್ಷದಲ್ಲಿ ನಡೆದುಕೊಂಡು ಬರ್ತಾ ಇದೆ. ಹಾಗೆ ಈ ಸಂಘದ ಸದಸ್ಯರು ಅಕಸ್ಮಾತ್ ಕಾಲವಾದ ನಂತರ ಅವರ ಹೆಣ್ಣು ಮಕ್ಕಳಿಗೆ 10,000 ಬಾಂಡ್ ವಿತರಿಸುವಂಥದ್ದು ಕಳೆದ 3 ವರ್ಷಗಳಿಂದ ಆ ಒಂದು ಯೋಜನೆ ಇದೆ. ಅದನ್ನು ನಾವು ಮುಂದೆ ಸಹ ನಮ್ಮ ಅಧ್ಯಕ್ಷರ ಅವಧಿಯಲ್ಲಿ ಅದನ್ನು ಸಹ ನಾವು ಕಂಟಿನ್ಯೂ ಮಾಡಿಕೊಂಡಿರ್ತೇವೆ. ಅತಿಥಿಗಳಾಗಿ ಉಡುಪಿ ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮಾರಾಳಿ, ಕುಂದಾಪುರ ಜ್ಯುವೆಲರಿ ಅಸೋಸಿಯೇಷನ್ ಅಧ್ಯಕ್ಷ ಎಚ್ ಗಣೇಶ್ ಶೆಟ್, ಐಐಜೆಜೆ ಸುರೇಶ್ ಆಚಾರ್ಯ ಉಡುಪಿ ಭಾಗವಹಿಸಿದ್ದರು. ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಗೌರವಾಧ್ಯಕ್ಷ ರಾಜೇಶ್ ಆಚಾರ್ಯ ಮರವಂತೆ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಗಣಪತಿ ಆಚಾರ್ಯ ಕೋಟೇಶ್ವರ, ಚಂದ್ರಶೇಖರ್ ಆಚಾರ್ಯ ಅಂಪಾರು, ಮಂಜುನಾಥ ಶೇಟ್ ನಾವುಂದ ಹಾಗೂ ಶ್ರೀನಿವಾಸ ಶೇಟ್ ಕುಂದಾಪುರ ಹಾಗೂ ಸಂಘದ ಸದಸ್ಯರ ಸಾಧಕ ಮಕ್ಕಳನ್ನ ಗೌರವಿಸಲಾಯಿತು. ಸನ್ಮಾನ ಪತ್ರಗಳನ್ನು ಕೃಷ್ಣ ಆಚಾರ್ಯ ಸಾಲಿಗ್ರಾಮ, ರಾಜೇಶ್ ಆಚಾರ್ಯ ಮರವಂತೆ, ಶಶಿಧರ ಆಚಾರ್ಯ ಬಂಡಾಡಿ ಹಾಗೂ ಸಂತೋಷ್ ಶೇಟ್ ವಾಚಿಸಿದರು. ಇದೇ ಸಂದರ್ಭ ಸಂಘದ ವತಿಯಿಂದ ಕುಂದಾಪುರ ವಿಶ್ವಕರ್ಮ ಸಮಾಜ ಸೇವಾ ಸಂಘಕ್ಕೆ ರು 1 ಲಕ್ಷದ ಚೆಕ್ ಹಸ್ತಾಂತರಿಸಲಾಯಿತು. ಕಾರ್ಯದರ್ಶಿ ಕಟ್ಕೆರೆ ಕೃಷ್ಣ ಆಚಾರ್ಯ ವರದಿ ವಾಚಿಸಿದರು. ಕೋಶಾಧಿಕಾರಿ ರಘುನಾಥ ಶೇಟ್ ಲೆಕ್ಕಪತ್ರ ಮಂಡಿಸಿದರು. ಪದ್ಮನಾಭ ಆಚಾರ್ಯ ಸ್ವಾಗತಿಸಿದರು. ಉಪಾಧ್ಯಕ್ಷ ಬಂಡಾಡಿ ಶಶಿಧರ ಆಚಾರ್ಯ ವಂದಿಸಿದರು. ಕರುಣಾಕರ ಆಚಾರ್ಯ ಮರವಂತೆಯರವರು ಕಾರ್ಯಕ್ರಮವನ್ನು ನಿರೂಪಿಸಿದರು.
ವಾರ್ಷಿಕೋತ್ಸವದ ಅಂಗವಾಗಿ ಸಂಘದ ಸದಸ್ಯರ ಮಕ್ಕಳಿಗೆ ಚಿತ್ರ ಬಿಡಿಸುವ ಸ್ಪರ್ಧೆ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕೊನೆಯಲ್ಲಿ ಸಂಘದ ಸದಸ್ಯರಿಂದ ಯಕ್ಷಗಾನ ಮಹಿಷ ಮರ್ದಿನಿ ಪ್ರದರ್ಶನಗೊಂಡಿತು.